ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ನಾಟಿ ಸ್ಟೈಲಲ್ಲಿ ಮತ್ತು ಹಳ್ಳಿಗಳಲ್ಲಿ ಮಾಡೋ ಥರ ಹಸಿ ಅವರೆಕಾಳು ಪಡವಲಕಾಯಿ ಯೂಸ್ ಮಾಡಿಕೊಂಡು ಹಾಲು ಸಾರು ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ತುಂಬಾ ಹೆಲ್ತ್ಗೂ ಚೆನ್ನಾಗಿರುತ್ತೆ. ಇದು ಖಂಡಿತ ರೆಸಿಪಿನ ಫಸ್ಟ್ ಟೈಮ್ ಟ್ರೈ ಮಾಡೋರು ಮತ್ತೆ ಕೇಳಿ ಹಾಕ್ಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ರೆಸಿಪಿನ ಲಾಸ್ಟ್ ಗಂಟೆನೂ ನೋಡಿ. ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಇತ್ತಂತ ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ನಾನು ಒಂದು 1/4 kg ಆಗೋಷ್ಟು ಹಸಿ ಅವರೆಕಾಳನ್ನ ಬೇಯಕ್ಕಿಟ್ಟಿದ್ದೆ. ಅದು ಒಂದು 10 ನಿಮಿಷವರೆಗೂ ಬೇಯಬೇಕು. ನಾವು ಇದನ್ನು ತಟ್ಟೆಕಾಳು ಅಂತೀರಿ, ಅಂದರೆ ಎಳೆಯದಾಗಿರುವಂಥ ಅವರೆಕಾಯಿ ಜೊತೆಗೇನು ಕಾಳು ಹಾಕಿ ಬೇಯಿಸ್ಕೊತೀರಿ ನಾವು. ಇದೇ ಪ್ಲೇಸಲ್ಲಿ ನೀವು ಅಲಸಂದಿ ಕಾಳು, ತೊಗರಿಕಾಯಿ ಎಲ್ಲ ಹಾಕಿ ಕೂಡ ಮಾಡ್ಕೊಬೋದು. ನಿಮಗೆ ಯಾವ ಕಾಳು ಸಿಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಹಸಿ ಕಾಳು ಯೂಸ್ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ನಾನು ಒಂದು 2 ಪಡವಲಕಾಯಿ, ಅಂದರೆ 1/4 kg ಆಗೋಷ್ಟು ಪಡವಲಕಾಯಿನ ಮೇಲೆ ಇರುವಂಥ ಬಿಳಿ ಭಾಗನ ತೆಗೆದು ಮಧ್ಯದಲ್ಲಿರುವಂಥ ಬೀಜನೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಕಟ್ ಮಾಡಿ ಬೇಯಕ್ಕೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ನಿಮಗೆ ಟೈಮ್ ಇಲ್ಲ ಅಂದರೆ 2 ಒಟ್ಟಿಗೆ ಹಾಕಿ ಕುಕ್ಕರಲ್ಲಿ ಒಂದೇ ಒಂದು ವಿಸಿಲ್ ಬಿಡ್ಬೋದು. ಸೊ ಆ ಪಾತ್ರೆನಲ್ಲಿ ಮಾಡಿದ್ರೆ ಒರಿಜಿನಲ್ ಟೇಸ್ಟ್ ಬರುತ್ತೆ. ಇಲ್ಲಿ ನಾನು ಒಣಗಿದ ಮೆಣಸಿನ್ಕಾಯಿ ಒಂದು 8 ಒಣಗಿದ ಮೆಣಸಿನ್ಕಾಯಿನ ಗ್ಯಾಸ್ ಮೇಲೆ ಸುಟ್ಕೊಂಡಿದ್ದೀನಿ. ನಿಮ್ಗೆ ಆ ಥರ ಮಾಡೋಕ್ಕೆ ಬರಲ್ಲ ಅಂದರೆ ಫ್ರೈ ಮಾಡ್ಕೋಬೋದು. ಒಂದು 1/4 ಕಪ್ ಆಗೋಷ್ಟು ಹಸಿ ಕಡಲೆ ಬೀಜನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಣಸು, 1/4 ಕಪ್ ಆಗೋಷ್ಟು ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಒಂದು 2 ಗಡ್ಡೆ ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದೀನಿ. ಇದಿಷ್ಟು ಹಾಕಿ ರುಬ್ಕೋಬೇಕಾಗುತ್ತೆ. ಇದೇ ಮೇಯ್ನ್ ಹಾಲು ಸಾರಕ್ಕೆ ಖಾರ ರುಬ್ಬೋ ಅಂಥದ್ದು. ಇನ್ನೇನು ಹಾಕೋಕ್ಕೆ ಹೋಗಬೇಡಿ. ಈ ಕಡೆ ನೋಡ್ತಾ ಇರ್ಬೋದು ಮಸಾಲೆನೂ ರುಬ್ಬಿದಾಯಿತು. ಈ ಕಡೆ ತರಕಾರಿನೂ ಚೆನ್ನಾಗಿ ಬೆಂದಿದೆ. ನೀರಿನ ಪ್ರಮಾಣವೂ ಕಡಿಮೆ ಆಗಿದೆ. ಮತ್ತು ನಾವು ಮಸಾಲೆ ಹಾಕಿದ ಮೇಲೆ ಎಷ್ಟು ಬೇಕಷ್ಟು ನೀರು ಹಾಕೋಬೋದು. ಯಾಕಂದರೆ ಇದಕ್ಕೆ ನಾವು ಕಡಲೆ ಬೀಜ ಹಾಕಿರೋದ್ರಿಂದ ಸಾರು ತಿಕ್ನೆಸ್ ಬರುತ್ತೆ. ನಾವು ನೀರು ಹಾಕಿ ಕುದಿದಷ್ಟು ಸಾರು ಗಟ್ಟಿ ಬರುತ್ತೆ. ನೀವು ಎಷ್ಟು ಬೇಕಷ್ಟು ನೀರು ಹಾಕ್ಕೊಬೋದು. ಈ ರುಬ್ಬಿರೋಂಥ ಮಸಾಲೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಇರಬೇಕು. ಯಾಕಂದರೆ ಈ ಸಾರು ಬಂದ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರೋದು. ಉಪ್ಪು ಅಂದರೆ ಮೀಡಿಯಮ್ ಆಗಿರ್ಬೋದು. ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ನಮಗೆ ನೆಗಡಿ, ಶೀತ, ಕೆಮ್ಮು ಅಥವಾ ಜ್ವರ ಥರ ಫೀಲ್ ಇದೆ ಅಂದರೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ರೈಸ್ ಜೊತೆಗೆ ತಿಂದರೆ ಅದು ಎಲ್ಲಿತ್ತಂತಾನೆ ಮಾಯ ಆಗಿಬಿಡ್ಬೇಕು. ಆ ಥರ ಕೆಲಸ ಮಾಡುತ್ತೆ ಈ ಹಾಲು ಸಾರು. ಯಾಕಂದರೆ ಇದು ಬೆಳ್ಳುಳ್ಳಿ ಮೆಣಸೆಲ್ಲ ಹಾಕಿ ಮಾಡಿರ್ತೀರಲ್ಲ, ಚೆನ್ನಾಗಿರುತ್ತೆ. ಹುಷಾರಿಲ್ದಿರೋ ಟೈಮಲ್ಲಿ ಖಾರವಾಗಿ ಏನಾದರೂ ತಿನ್ನಬೇಕು ಅಂದರೆ ಈ ರೆಸಿಪಿ ಮಾಡ್ಬೋದು. ಬಾಣಂತಿಯರು ಕೂಡ ಈ ರೆಸಿಪಿನ ಮಾಡ್ಕೊಡ್ಬೋದು. ಆದರೆ ಅವ್ರಿಗೊಂದು ಸ್ವಲ್ಪ ಉಪ್ಪು ಖಾರ ಕಡಿಮೆ ಹಾಕಿ ಕೂಡ ಮಾಡ್ಕೊಡ್ಬೋದು. ಇವಾಗ ಇದಕ್ಕೆ ನಾನು ಖಾರ ರುಬ್ಬಾಕಿದ್ನ ಮತ್ತು ಆ ಮಿಕ್ಸಿ ಜಾರ್ಗೆ ಮಸಾಲೆ ಉಳ್ಕೊಂಡಿತ್ತು ಅದಕ್ಕೂ ನೀರು ಹಾಕಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಒಂದು 3 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊತೀನಿ. ನಿಮಗೆ ಹಸಿ ಅವರೆಕಾಳು ಸಿಕ್ಕಿಲ್ಲ ಅಂದರೆ ಹಸಿ ತೊಗರಿಕಾಯಿ, ಹಸಿ ಮಾಮೂಲಿ ಅಲಸಂದೆ ಕಾಳೆಲ್ಲ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ಅದು ಯಾವುದೂ ಇಲ್ಲ ಅಂದರೆ ಬೇರೆ ಟೈಮಲ್ಲಿ ನಿಮ್ಗೆ ಹಸಿ ಕಾಳು ಯಾವುದೂ ಸಿಕ್ಕಿಲ್ಲ ಅಂದರೆ ಹೆಸ್ರು ಕಾಳನ್ನ ಹುರಿದ್ಬಿಟ್ಟು ಕೂಡ ಮಾಡ್ಕೋಬೋದು. ಆನಂತರ ಮಿಕ್ಸ್ ತರಕಾರಿ ಕೂಡ ಆ್ಯಡ್ ಮಾಡ್ಕೊಬೋದು. ಇವಾಗ ನಾನು 1 ಲೋಟ ಆಗೋಷ್ಟು ಕಾಯಿಸಿ ತಣ್ಣಗಿರುವಂಥ ಹಾಲು ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಬಿಸಿ ಹಾಲೇ ಹಾಕ್ಕೊಬೋದು. ನಾನು ಆಲ್ರೆಡಿ ಕಾಯಿಸಿ ಇಟ್ಟಿದ್ದೆ, ಅದನ್ನೇ ಹಾಕ್ಕೊಂಡು ಅದನ್ನು ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ. ಆ ಕುದಿಯೋಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಒಂದು 2 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿ ಇಳಿಸ್ಕೊಳ್ಳೋದು. ಸೊ ನೀವು ಈ ಥರ ಹಸಿ ಕಾಳು ಸೀಸನ್ ಬಂದಾಗ ಈ ಥರ ರೆಸಿಪಿ ಮಾಡಿ. ಅಕಸ್ಮಾತ್ ನಿಮಗೆ ಸೀಸನಲ್ಲಿ ಕಾಳುಗಳು ಸಿಕ್ಕಿಲ್ಲ ಅಂದರೆ ಹೆಸ್ರು ಕಾಳು ಇರುತ್ತಲ್ಲ ಅದನ್ನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಕೂಡ ನೀವು ರೆಸಿಪಿನ ಮಾಡ್ಕೋಬೋದು. ಇಲ್ಲಾಂದರೆ ಬೇರೆ ಮಿಕ್ಸ್ ತರಕಾರಿ, ಸೊ ನೀವು ಒಟ್ಟಿಗೆ ಮಾರ್ಕೆಟಿಂದ ತರಕಾರಿ ಎಲ್ಲ ತಂದಿರ್ತೀರಲ್ಲ, ಎಲ್ಲ ಥರ ತರಕಾರಿ ಹಾಕಿ ಹಾಲು ಸಾರನ್ನ ಮಾಡ್ಬೋದು. ಇದೇ ಥರನೇ ನಾನು ಬಿದಿರುಕಡಲೆ ಸಾರು ಕೂಡ ಇದೇ ಪ್ರಾಸೆಸ್ಸಲ್ಲೇ ಮಾಡೋದು. ಸೊ ಅದೇನಾದರೂ ನೀವು ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟಲ್ಲಿ ಇರುತ್ತೆ, ಚೆಕ್ ಮಾಡಿ. ಬಿಸಿ ಬಿಸಿ ಮುದ್ದೆಗೆ, ರೈಸ್ಗೆ ಸೂಪರಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಸೊ ನಾವು ಇದೇ ಥರ ಮಾಡೋದು. ಖಂಡಿತ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.